ಫಸ್ಟ್ ಕನ್ನಡದ ಇದೇ ಕ್ರೈಮ್ ಅಂದರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಬೆಂಗಳೂರಿನ ಹೊರವಲಯ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಸದಾ ಬ್ಯುಸಿ ಇರುವ ಆನೇಕಲ್ ತಾಲೂಕು. ಇಲ್ಲಿ ಕೋಟಿ ಕೋಟಿ ವ್ಯವಹಾರಗಳು ನಡೀತಾ ಇರ್ತವೆ. ಅದೇ ರೀತಿ ದ್ವೇಷದ ಕಿಡಿಗಳು ಕೂಡ ಆಗಾಗ ಒತ್ಕೊಳ್ತಾ ಇರ್ತವೆ. ಇವತ್ತು ನಾವು ಎಳೆದುಕೊಳ್ತಿರುವ ಕತೆ ಒಂದು ಸಿನಿಮಾವನ್ನು ಕೂಡ ಮೀರಿಸುವಂಥದ್ದು. ರಿಯಲ್ ಎಸ್ಟೇಟು ಹಣಕಾಸಿನ ವ್ಯವಹಾರ. ಈ ಪದಗಳು ಎಷ್ಟು ಆಕರ್ಷಕವಾಗಿದ್ದಾವೋ ಅಷ್ಟೇ ಅಪಾಯಕಾರಿ ಕೂಡ ಹೌದು. ಮಾರ್ಚ್ 8ನೇ ತಾರೀಕು ಸಂಜೆ ಹೊನ್ನಕಲ್ಸಾಪುರ ಗ್ರಾಮದ ನಿವಾಸಿ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿದ್ದ ಗೋಪಾಲ್ ಅಲಿಯಾಸ್ ಗೋಪಿ ಅವರ ಕಾರಿಗೆ ಇನ್ನೊಂದು ವಾಹನ ಬಂದು ಡಿಕ್ಕಿ ಹೊಡಿತದೆ. ನೋಡ್ತಾ ಇದ್ದಂಗೆನೆ ಸಿನಿಮೆಯ ರೀತಿಯಲ್ಲಿ ಗೋಪಾಲ್ ಅವರು ಕಿಡ್ನಾಪ್ ಆಗ್ತಾರೆ. ಆದರೆ ಮರುದಿನ ಅವರು ಸಿಕ್ಕಿದ್ದು ಡೆಡ್ ಬಾಡಿಯಾಗಿ. ಹಾಗಾದರೆ ಆ 25 ಲಕ್ಷ ರೂಪಾಯಿಯ ಸುಪಾರಿಯ ರಹಸ್ಯ ಏನು ಅನ್ನೋದನ್ನು ಈ ಎಪಿಸೋಡ್ನಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಈ ವಿಡಿಯೋವನ್ನು ಕಡೆಯ ತನಕ ಮಿಸ್ ಮಾಡದೆ ನೋಡಿ. ಆನೇಕಲ್ ತಾಲೂಕಿನ ಹೊನ್ನಕಲ್ಸಾಪುರ ಗ್ರಾಮದ ನಿವಾಸಿ ಗೋಪಾಲ್ ರಿಯಲ್ ಎಸ್ಟೇಟ್ ಮತ್ತು ಫೈನಾನ್ಸ್ ವ್ಯವಹಾರದಲ್ಲಿ ತಮ್ಮದೇ ಆದಂತಹ ಒಂದು ಹೆಸರನ್ನು ಮಾಡಿದ್ದವರು. ಎಲ್ಲನೂ ಸರಿಯಾಗಿ ನಡೀತಾ ಇರ್ತದೆ. ಆದರೆ ಮಾರ್ಚ್ 8ನೇ ತಾರೀಕು ಸಂಜೆ 7:30 ಸುಮಾರಿಗೆ ಗೋಪಾಲ್ ಅವರು ತಮ್ಮ ಸ್ನೇಹಿತ ಸತೀಶ್ ಜೊತೆಗೆ ಕಾರ್ನಲ್ಲಿ ಕರ್ಪೂರ ಗೇಟ್ ಬಳಿ ಹೋಗ್ತಾ ಇರ್ತಾರೆ. ಹಿಂದಿನಿಂದ ಬಂದ ಒಂದು ಗಾಡಿ ಗೋಪಾಲ್ ಕಾರಿಗೆ ಅಪ್ಪಳಿಸ್ತಾ ಇದೆ. ಅಪಘಾತ ಆಯ್ತಲ್ಲ ಅಂತ ಕಾರ್ ನಿಲ್ಲಿಸಿದಾಗ ಅಲ್ಲಿಗೆ ಬಂದಿದ್ದು ದುಷ್ಕರ್ಮಿಗಳ ಒಂದು ಟೀಮು. ಏಕಾಏಕಿ ಕಾರ್ನಲ್ಲಿದ್ದವರ ಮುಖಕ್ಕೆ ಸ್ಪ್ರೇ ಹೊಡೆದು ಬಿಡ್ತಾರೆ. ಕಣ್ಣು ಕಾಣ್ದಂಗೆ ಮಾಡಿ ಕ್ಷಣಾರ್ಧದಲ್ಲಿ ಗೋಪಾಲ್ ಅವರನ್ನು ಎಳೆದುಕೊಂಡು ಕಿಡ್ನಾಪ್ ಮಾಡಿಬಿಡ್ತಾರೆ. ಜೊತೆಯಲ್ಲಿದ್ದ ಸತೀಶ್ಗೂ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳುವಷ್ಟರಲ್ಲಿ ಗೋಪಾಲ್ ಕಿಡ್ನಾಪ್ ಆಗೋಗಿರ್ತಾರೆ. ಗೋಪಾಲ್ ಕಿಡ್ನಾಪ್ ಆಗಿರೋ ಸುದ್ದಿ ತಿಳಿತಾ ಇದ್ದಂಗೆ ಕುಟುಂಬಸ್ಥರು ಆತಂಕಕ್ಕೊಳಗಾಗ್ತಾರೆ. ತಕ್ಷಣ ಜಿಗ್ನಿ ಪೊಲೀಸ್ ಠಾಣೆಗೆ ಬಂದು ಕಂಪ್ಲೇಂಟನ್ನು ಕೊಡ್ತಾರೆ. ಈ ಸಂದರ್ಭದಲ್ಲಿ ಗೋಪಾಲ್ ಪತ್ನಿ ನೀಡಿದ ದೂರಿನಲ್ಲಿ ಕೆಲವರ ಹೆಸರುಗಳು ಉಲ್ಲೇಖ ಆಗಿರ್ತವೆ. ಅವರ ಹೆಸರುಗಳು ಮೋಹನ್ ಬಾಬು, ಹರೀಶ್ ಮತ್ತು ಕಿರಣ್ ಅಂತ. ಹಣಕಾಸು ಮತ್ತು ರಿಯಲ್ ಎಸ್ಟೇಟ್ನ ದ್ವೇಷ ಈ ಕಿಡ್ನಾಪ್ಗೆ ಕಾರಣ ಅನ್ನೋ ಶಂಕೆ ಕುಟುಂಬದವರಾಗಿತ್ತು. ಪತ್ನಿಯ ದೂರಿನ ಮೇರೆಗೆ ಪೊಲೀಸರು ತಕ್ಷಣವೇ ಈ ಮೂವರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಆರಂಭಿಸ್ತಾರೆ. ಪ್ರಕರಣದ ಗಂಭೀರತೆಯನ್ನು ಅರಿತ ಬೆಂಗಳೂರು ಗ್ರಾಮಾಂತರ SP ಚಂದ್ರಕಾಂತ್ ಅವರು ಖುದ್ದಾಗಿ ಆನೇಕಲ್ ಪೊಲೀಸ್ ಠಾಣೆಗೆ ಭೇಟಿಯನ್ನು ಕೊಡ್ತಾರೆ. ಹೆಚ್ಚುವರಿ SP ವೆಂಕಟೇಶ್ ಪ್ರಸನ್ನ ಅವರು ಸ್ಥಳದಲ್ಲೇ ಮೊಕ್ಕಂ ಹೂಡ್ತಾರೆ. ಆನೇಕಲ್ DYSP ಮೋಹನ್ ಕುಮಾರ್ ನೇತೃತ್ವದಲ್ಲಿ 9 ಇನ್ಸ್ಪೆಕ್ಟರ್ಗಳನ್ನು ಒಳಗೊಂಡ ಬರೋಬ್ಬರಿ 7 ವಿಶೇಷ ತಂಡಗಳನ್ನು ರಚಿಸಲಾಗುತ್ತೆ. ಪೊಲೀಸರ ಈ 7 ತಂಡಗಳು ಗೋಪಾಲ್ ಅವ್ರಿಗೋಸ್ಕರ ಇಡೀ ರಾತ್ರಿ ಮತ್ತು ಹಗಲು ಶೋಧ ನಡೆಸ್ತವೆ. ಆದರೆ ದುಷ್ಕರ್ಮಿಗಳು ಗೋಪಾಲ್ ಅವರನ್ನು ಆನೇಕಲ್ನಲ್ಲಿ ಇಟ್ಕೊಂಡಿರಲಿಲ್ಲ. ಬದಲಾಗಿ ರಾಜ್ಯದ ಗಡಿಯನ್ನು ದಾಟಿಸ್ಬಿಟ್ಟಿದ್ರು. ಎಲ್ಲೋ ಒಂದು ಕಡೆ ಗೋಪಾಲು ಪ್ರಾಣಾಪಾಯದಿಂದ ಪಾರಾಗಿ ವಾಪಸ್ ಬರ್ಬೋದು ಅನ್ನೋ ಕುಟುಂಬದ ಆಸೆಗೆ ತಣ್ಣೀರು ಎರಚುವಂತಹ ಸುದ್ದಿ ತಮಿಳುನಾಡಿನಿಂದ ಬಂತು. ಆನೇಕಲ್ನಿಂದ ಕಿಡ್ನಾಪ್ ಆಗಿದ್ದ ಗೋಪಾಲ್ ಅವರನ್ನು ದುಷ್ಕರ್ಮಿಗಳು ತಮಿಳುನಾಡಿನ ಡೆಂಕನಕೋಟೆಯ ಸಮೀಪಕ್ಕೆ ಕರೆದೊಯ್ದಿರ್ತಾರೆ. ಅಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಕೊಲೆ ಮಾಡಿಬಿಡ್ತಾರೆ. ಮರುದಿನ ಡೆಂಕನಕೋಟೆ ಗ್ರಾಮ ಬಳಿ ಗೋಪಾಲ್ ಅವರ ರಕ್ತ ದೋಕುಳಿಯಾದ ಮೃತದೇಹ ಪತ್ತೆ ಆಗುತ್ತೆ. ಯಾವಾಗ ಮೃತದೇಹ ಪತ್ತೆ ಆಗುತ್ತೋ ಆಗ ಅಸಲಿ ಸತ್ಯ ಹೊರಗೆ ಬರುತ್ತೆ. ಪೊಲೀಸ್ ಮೂಲಗಳ ಪ್ರಕಾರ ಇದೊಂದು ಸುಪಾರಿ ಮರ್ಡರ್ ಆಗಿರುತ್ತೆ. ಪೊಲೀಸ್ ವಶದಲ್ಲಿರುವ ಆರೋಪಿ ಮೋಹನ್ ಬಾಬು ಮತ್ತು ಗೋಪಾಲ್ ನಡುವೆ ಒಂದು ವ್ಯವಹಾರದ ದ್ವೇಷ ಇತ್ತು ಅಂತ ಹೇಳಲಾಗ್ತಾ ಇದೆ. ಈ ದ್ವೇಷದ ಹಿನ್ನೆಲೆಯಲ್ಲಿ ಗೋಪಾಲನ್ನು ಮುಗಿಸೋದಕ್ಕೆ ಬರೋಬ್ಬರಿ 25 ಲಕ್ಷ ರೂಪಾಯಿ ಸುಪಾರಿಯನ್ನು ಕೊಡಲಾಗಿತ್ತು ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಸುಪಾರಿ ಪಡೆದ ದುಷ್ಕರ್ಮಿಗಳು ಪಕ್ಕಾ ಸ್ಕೆಚ್ ಹಾಕಿ ಕಾರಿಗೆ ಡಿಕ್ಕಿ ಹೊಡಿಸಿ ಕಿಡ್ನಾಪ್ ಮಾಡಿ ಈ ಮರ್ಡರನ್ನು ಮಾಡಿದ್ದಾರೆ. ತಮ್ಮ ನೆಚ್ಚಿನ ಗಂಡನನ್ನು ಕಳೆದುಕೊಂಡ ಕುಟುಂಬಸ್ಥರ ಆಕ್ರೋಶ ಕಟ್ಟೆ ಹೊಡೆದಿದೆ. ಆನೇಕಲ್ ಪೊಲೀಸ್ ಸ್ಟೇಷನ್ ಎದುರು ಜಮಾಯಿಸಿದ ನೂರಾರು ಬಂಧುಗಳು ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು, ಕೂಡಲೇ ಎಲ್ಲರನ್ನ ಅರೆಸ್ಟ್ ಮಾಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ನಡೆಯುವ ಹಣದ ಹಪಾಪಿ ಈಗ ಒಂದು ಜೀವವನ್ನೇ ಬಲಿ ಪಡ್ಕೊಂಡಿದೆ. ಪೊಲೀಸರು 7 ತಂಡಗಳನ್ನು ರಚಿಸಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ನಿಜ. ಆದರೆ ಈಗ ಹೋಗಿರೋ ಜೀವ ವಾಪಸ್ಸು ಬರೋದಿಲ್ಲ. ಈ ಕೊಲೆ ಹಿಂದೆ ಬೇರೆ ಯಾರಾದರೂ ಇದ್ದಾರಾ ಅಥವಾ ಅವ್ರ ಕೈವಾಡ ಇದೆಯಾ? 25 ಲಕ್ಷ ರೂಪಾಯಿ ಸುಪಾರಿ ಪಡೆದ ಆ ಬಾಡಿಗೆ ಅಂತಕರು ಯಾರು? ಈ ಎಲ್ಲ ಪ್ರಶ್ನೆಗಳಿಗೆ ಪೊಲೀಸ್ ತನಿಖೆಯಿಂದಷ್ಟೇ ಉತ್ತರ ಸಿಗಬೇಕಾಗಿದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಇದೇ ಕ್ರೈಮ್ ಅಂದರೆ ಕಾರ್ಯಕ್ರಮ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.